ನಮಸ್ಕಾರ. ಓಂ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಕರ್ನಾಟಕದಲ್ಲಿ ಸ್ಥಿರಾಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರಿಗೆ ಹೊಸ ನಿಯಮವೊಂದು ಸದ್ದಿಲ್ಲದೆ ಜಾರಿಯಾಗಿದೆ. ಈ ಹೊಸ ನಿಯಮವನ್ನು ಪಾಲಿಸದೇ ಇದ್ದರೆ ನಿಮ್ಮ ಆಸ್ತಿಯೇ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯಾಗಲ್ಲ. ಈ ಹೊಸ ನಿಯಮ ಜಾರಿಗೆ ತಂದಿದ್ದು ಯಾಕೆ, ಅದರ ಉದ್ದೇಶಗಳೇನು ಅನ್ನೋದನ್ನು ನಾವೀಗ ಹೇಳ್ತೇವೆ ನೋಡಿ. ರಾಜ್ಯದಲ್ಲಿ ಇನ್ನು ಮುಂದೆ 30 ಲಕ್ಷ ರೂಪಾಯಿ ಹಾಗೂ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಸ್ಥಿರಾಸ್ತಿ ಖರೀದಿದಾರರು ಹಾಗೂ ಮಾರಾಟಗಾರರು ತಮ್ಮ ಪ್ಯಾನ್ ಸಂಖ್ಯೆ ಸೇರಿದಂತೆ ತಮ್ಮ ಸಂಪೂರ್ಣ ವಿವರಗಳನ್ನು ಪ್ರತ್ಯೇಕ ಹಾಳೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿ ವೇಳೆಯೇ ಸಲ್ಲಿಸಬೇಕು. ಇದನ್ನು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಆದಾಯ ತೆರಿಗೆ ಇಲಾಖೆಗೆ ರವಾನೆಯನ್ನು ಮಾಡುತ್ತೆ. ಈ ಮೂಲಕ ಕಪ್ಪು ಹಣವನ್ನು ಬಳಸಿ ಸ್ಥಿರಾಸ್ತಿ ಖರೀದಿಸುವವರ ಮೇಲೆ ಹಾಗೂ ಬೇನಾಮಿ ಆಸ್ತಿ ಖರೀದಿಸುವವರ ಮೇಲೆ ನಿಗಾ ಇರಿಸಲು ಆದಾಯ ತೆರಿಗೆ ಇಲಾಖೆಯು ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ. ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಆದಾಯ ತೆರಿಗೆ ಇಲಾಖೆಗೆ ನೆರವಾಗಲು ಖರೀದಿದಾರರು ಮತ್ತು ಮಾರಾಟಗಾರರ ಸಂಪೂರ್ಣ ವಿವರ ಸಲ್ಲಿಸೋದನ್ನು ಕಡ್ಡಾಯ ಮಾಡಿದೆ. ಆಸ್ತಿ ಖರೀದಿದಾರರು ಮತ್ತು ಮಾರಾಟಗಾರರ ವಿವರವನ್ನು ಸಲ್ಲಿಸದೇ ಇದ್ದರೆ ಅಂಥ ಆಸ್ತಿಯೇ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಇನ್ನು ಮುಂದೆ ನೋಂದಣಿಯೇ ಆಗಲ್ಲ. ಖರೀದಿದಾರರ ಮತ್ತು ಮಾರಾಟಗಾರನಿಂದ ಪಡೆದ ಆಸ್ತಿ ವಿವರ, ಪ್ಯಾನ್ ಸಂಖ್ಯೆ, ಫಾರಂ ನಂಬರ್ 16 ಸ್ವೀಕೃತಿ, ಆಧಾರ್ ಸಂಖ್ಯೆ, ತಂದೆಯ ಹೆಸರು, ವಿಳಾಸ ಸೇರಿದಂತೆ ಸ್ವವಿವರದ ಪ್ರಮಾಣ ಪತ್ರವನ್ನು ಆಸ್ತಿ ದಾಸ್ತಾವೇಜು ಜೊತೆ ಸ್ಕ್ಯಾನ್ ಮಾಡಬೇಕು. ಈ ಸ್ಕ್ಯಾನ್ ಮಾಡಿದ ಹಾಳೆಯನ್ನು ಫೈಲ್ ರೂಪದಲ್ಲಿಯೇ ಆಸ್ತಿ ದಾಸ್ತಾವೇಜು ಹಾಳೆಗಳ ಜೊತೆಯೇ ಕಾವೇರಿ 2 ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಬೇಕು. ಈ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಸ್ವವಿವರದ ಹಾಳೆಯು ಆದಾಯ ತೆರಿಗೆ ಇಲಾಖೆಗೆ ಸಿಗುವಂತಿರಬೇಕು ಅಂತ ಪ್ಲಾನ್ ಮಾಡಲಾಗಿದೆ. ಖರೀದಿದಾರರು ಮತ್ತು ಮಾರಾಟಗಾರರ ವಿವರ ನೀಡಿದರೆ ಅಂಥ ಆಸ್ತಿ ರಿಜಿಸ್ಟ್ರೇಷನ್ನೇ ರದ್ದು ಮಾಡಲಾಗುತ್ತೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತ ಕೆ.ಎ. ದಯಾನಂದ್ ಅವರು ಮೇ 16ರಂದು ಎಲ್ಲ ಜಿಲ್ಲೆಗಳ ನೋಂದಣಾಧಿಕಾರಿಗಳು ಮತ್ತು ಉಪನೋಂದಣಾಧಿಕಾರಿಗಳಿಗೆ ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿ ಸೂಚನೆಯನ್ನು ನೀಡಿದ್ದಾರೆ. IT ಇಲಾಖೆಗೆ ಯಾವ್ಯಾವ ವಿವರ ನೀಡಬೇಕಂದ್ರೆ ಆಸ್ತಿ ವರದಿಯ ಸಂಖ್ಯೆ, ಆಸ್ತಿ ವರದಿಯ ಕ್ರಮ ಸಂಖ್ಯೆ ನಮೂದಿಸಬೇಕು. ಆಸ್ತಿ ವಹಿವಾಟು ವಿವರಗಳಲ್ಲಿ ವಹಿವಾಟು ನಡೆದ ದಿನಾಂಕ, ಆಸ್ತಿ ವಹಿವಾಟು ರೀತಿಯನ್ನು ಉಲ್ಲೇಖಿಸಬೇಕು. ಅಂದರೆ ಆಸ್ತಿ ಮಾರಾಟವೋ, ದಾನ ನೀಡಿಕೆಯೋ, ಮರಣಪತ್ರವೋ ಅಥವಾ ಉಡುಗೊರೆಯೋ ಅನ್ನೋದನ್ನು ಉಲ್ಲೇಖಿಸಬೇಕು. ವಹಿವಾಟಿನ ಮೊತ್ತ, ಆಸ್ತಿ ಮಾದರಿ, ಆಸ್ತಿಯು ನಗರದ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನು ವಿವರವಾಗಿ ನೀಡಬೇಕು. ಈ ಎಲ್ಲ ವಿವರಗಳನ್ನು ಸಬ್ ರಿಜಿಸ್ಟ್ರಾರ್ಗಳು ವರ್ಷದ ಅಂತ್ಯದಲ್ಲಿ 61A ನಮೂನೆಯಲ್ಲಿ ಆದಾಯ ತೆರಿಗೆ ಇಲಾಖೆಗೆ ಸಲ್ಲಿಸ್ತಾರೆ. ಖರೀದಿದಾರರು ಮತ್ತು ಮಾರಾಟಗಾರರಿಂದ ಪಡೆದ ವಿವರಗಳನ್ನು ಸ್ಕ್ಯಾನ್ ಮಾಡಲು ಯಾವುದೇ ಶುಲ್ಕವನ್ನು ಸಂಗ್ರಹಿಸಬಾರದು ಅಂತ ಸುತ್ತೋಲೆಯಲ್ಲಿ ಎಲ್ಲ ಸಬ್ ರಿಜಿಸ್ಟ್ರಾರ್ಗಳಿಗೆ ತಿಳಿಸಲಾಗಿದೆ. ಆದರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಈ ವಿವರ ಸಲ್ಲಿಕೆ ನಿಯಮವನ್ನು ಹೊಸದಾಗಿ ಏನು ಈಗ ಜಾರಿಗೆ ಮಾಡ್ತಾ ಇಲ್ಲ. ಈ ಹಿಂದೆಯೂ ಕೂಡ ಈ ನಿಯಮ ಜಾರಿಯಲ್ಲಿತ್ತು. ಆದರೆ ಸಬ್ ರಿಜಿಸ್ಟ್ರಾರ್ಗಳು ಇದನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇರಲಿಲ್ಲ. ಕೆಲವೊಮ್ಮೆ ಖರೀದಿದಾರರು ಮತ್ತು ಆಸ್ತಿ ಮಾರಾಟಗಾರರು ನೀಡಿದ ವಿವರಗಳು ಸುಳ್ಳಾಗಿರ್ತಿದ್ವು. ಹೀಗಾಗಿ ಈಗ ಸರಿಯಾಗಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕು ಅಂತ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮಹಾಪರಿವೀಕ್ಷಕ ಮತ್ತು ಮುದ್ರಾಂಕ ಆಯುಕ್ತರು ಈ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ. ಇದನ್ನು ಈಗ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾಗಿದೆ. ಇದರಿಂದ ಆದಾಯ ತೆರಿಗೆ ಇಲಾಖೆಗೆ ಕಪ್ಪು ಹಣವನ್ನು ಬಿಳಿ ಹಣವಾಗಿ ಪರಿವರ್ತನೆ ಮಾಡಿಕೊಳ್ಳುವ ಕೇಸುಗಳನ್ನು ಪತ್ತೆ ಹಚ್ಚೋದು ಸುಲಭವಾಗುತ್ತೆ. ಜೊತೆಗೆ ಬೇನಾಮಿ ಆಸ್ತಿ ಖರೀದಿದಾರರನ್ನು ಕೂಡ ಗುರುತಿಸಲು ಕೂಡ ಸುಲಭವಾಗುತ್ತೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.